ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ಆಧುನಿಕ ಶರಣ ಸಂಗೀತ ದಿಗ್ಗಜ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ವಚನ. ಇದು ಅತ್ಯಂತ ಅರ್ಥಪೂರ್ಣವಾದ ವಚನ. ಇದು ಅತಿ ಭಾವನಾತ್ಮಕವಾದ ವಚನ. ವಚನ ಇಂತಿದೆ: ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ, ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇ ಎನ್ನ ಕಣ್ಣ ಮುಚ್ಚಿಸಿದೆನೆಯ ಗುರುಕುಮಾರ ಪಂಚಾಕ್ಷರೇಶ್ವರ. ಇದು ಅತಿ ವಿಶೇಷವಾದ ವಚನ. ಪುಟ್ಟರಾಜ ಗವಾಯಿಗಳಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ, ಆದರೂ ಅನೇಕ ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇವತ್ತಿನ ಈ ವಚನ ಅತಿ ಅರ್ಥಪೂರ್ಣ ಮತ್ತು ಅವರು ಸ್ವತಃ ಶಾರೀರಿಕವಾಗಿ ಅಂಧರಾಗಿದ್ದರೂ ಕಣ್ಣು ಇದ್ದವರು ಮಾಡುವ ಅಂಧಭಕ್ತಿಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿ ಹೋಗಿದ್ದಾರೆ. ಅವರಿಗೆ ಕಣ್ಣಿಲ್ಲದಿದ್ದರೂ ಅದನ್ನು ಒಂದು ಪಾಸಿಟಿವ್ ರೀತಿಯಲ್ಲಿ ಹೇಳಿ ಹೋಗಿದ್ದಾರೆ. ಈ ಜನ ಮಾಡುವ ಅಂಧಭಕ್ತಿಯನ್ನು ನೋಡಬಾರದೆಂದೇ ನನ್ನ ಕಣ್ಣು ಮುಚ್ಚಿಸಿದೆನೆಯಾ ಎಂದು ಪ್ರಶ್ನೆ ಮಾಡುತ್ತಾರೆ. ಆಧುನಿಕ ಶರಣ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ವಚನಾಂಕಿತ ಗುರುಕುಮಾರ ಪಂಚಾಕ್ಷರೇಶ್ವರ. ಈ ವಚನದ ಅರ್ಥ ಇಂತಿದೆ: ನಿಜವಾದ ಭಕ್ತಿ ಮತ್ತು ಗುರುತತ್ವದ ಅರಿವಿನ ಅಗತ್ಯತೆಯನ್ನು ಬಹಳ ಸ್ಪಷ್ಟವಾಗಿ ಗುರುಗಳ ಈ ವಚನ ಸಾರುತ್ತದೆ. ವಚನದ ಮೂಲಕ ವಚನಕಾರರು ಅಜ್ಞಾನದಿಂದಾದ ಅಂಧಭಕ್ತಿಯ ವಿರುದ್ಧ ಎಚ್ಚರಿಸುತ್ತಾ ಭಕ್ತಿಯ ಮಾರ್ಗದಲ್ಲಿ ವಿವೇಕದ ಅವಶ್ಯಕತೆಯನ್ನು ಬೋಧಿಸುತ್ತಾರೆ. ಈ ವಚನದಲ್ಲಿ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ ಎಂಬ ಸಾಲು ಬಹಳ ಗಂಭೀರವಾದ ಅರ್ಥವನ್ನು ಒಳಗೊಂಡಿದೆ. ಕೆಲವರು ಯಾವ ಸ್ಥಳದಲ್ಲಾದರೂ ಯಾವ ವಸ್ತುವಿನಲ್ಲಾದರೂ ದೇವನಿರುವನೆಂದು ಅಂಧವಾಗಿ ನಂಬಿ ಪೂಜಿಸುತ್ತಾರೆ. ಆದರೆ ಗುರು ಹೇಳುವಂತೆ ಶಿವನ ಸತ್ಯ ರೂಪವನ್ನು ಗ್ರಹಿಸಲು ಶಿಲೆ, ಕಟ್ಟಿಗೆ, ಮಣ್ಣು ಇವು ಸಾಕಾಗುವುದಿಲ್ಲ. ನಿಜವಾದ ಶಿವ ಸಾಕ್ಷಾತ್ಕಾರಕ್ಕಾಗಿ ಗುರುವಿನ ಉಪದೇಶದ ಅಗತ್ಯವಿದೆ. ಗುರುವೇ ಭಕ್ತನಿಗೆ ಲಿಂಗದ ದೀಕ್ಷೆ ನೀಡಿ ಆತ್ಮ ಶಿವ ಸಂಬಂಧವನ್ನು ಅರಿಯುವ ಮಾರ್ಗದರ್ಶನ ಮಾಡುತ್ತಾನೆ. ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ ಎಂದು ಕೇಳುವ ಮೂಲಕ ಭಕ್ತಿಯ ನಿಜತೆಯನ್ನು ಪರಿಶೀಲಿಸುವ ಜಂಗಮ ತತ್ವವನ್ನು ಅವರು ಸಾರುತ್ತಾರೆ. ಯಾರಿಗೂ ಕಾಣದ ಮನಸ್ಸಿನೊಳಗಿನ ನಿಷ್ಠೆ ಮತ್ತು ಭಾವದ ಪರಿಶುದ್ಧತೆಯನ್ನು ಪರೀಕ್ಷಿಸುವ ಕಾರ್ಯ ಜಂಗಮನದು. ಅಂದರೆ ಶರಣ ಸಂಪ್ರದಾಯದಲ್ಲಿ ಜಂಗಮವು ಜೀವಂತ ದೇವತೆ, ಆತ್ಮ ಸಾಕ್ಷಿಯಂತಿರುವ ವ್ಯಕ್ತಿ. ಅದೆಷ್ಟೇ ಪೂಜೆ ಮಾಡಿದರೂ ಗುರು ಜಂಗಮರ ಆಶೀರ್ವಾದವಿಲ್ಲದೆ ನಿಜವಾದ ಶರಣ ತತ್ವ ಸಿದ್ಧವಾಗುವುದಿಲ್ಲ ಎಂಬ ತತ್ವವನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇ ಎನ್ನ ಕಣ್ಮುಚ್ಚಿಸಿದೆನೆಯಾ ಎಂಬ ಸಾಲು ತುಂಬ ಹೃದಯ ಸ್ಪರ್ಶಿ ಮತ್ತು ವ್ಯಂಗ್ಯಭರಿತವಾಗಿದೆ. ವಚನಕಾರರು ಹೇಳುವಂತೆ ಜನರು ಎಲ್ಲೆಡೆ ದೇವರಿರುವರೆಂದು ತಪ್ಪಾಗಿ ತಿಳಿದು ವಿವೇಕವಿಲ್ಲದೆ ಎಲ್ಲವನ್ನು ಪೂಜಿಸುತ್ತಾರೆ. ಅಂಥ ಅಂಧಭಕ್ತಿಯನ್ನು ಕಂಡು ಬೇಸರಗೊಂಡು ಪಂಡಿತ್ ಪುಟ್ಟರಾಜ ಗವಾಯಿ ಪೂಜ್ಯರು ಅಂಥ ಜನರನ್ನು ನೋಡದಂತೆ ಎನ್ನ ಕಣ್ಣ ಮುಚ್ಚಿಸಿದೆನೆಯಾ ಎಂದು ಶಿವನಿಗೆ ವ್ಯಂಗ್ಯಭರಿತ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇದು ಅತ್ಯಂತ ಭಾವನಾತ್ಮಕ ಸಾಲು. ನನಗೆ ಒಂದು ಕ್ಷಣ ಕಣ್ಣೀರು ಬಂದವು. ಇದು ನಿಜವಾದ ಭಕ್ತಿಯ ವಿವೇಕಪೂರ್ಣವಾಗಿರಬೇಕೆಂಬ ಬೋಧನೆಯಾಗಿದೆ. ತಮ್ಮ ಅಂಧತ್ವವನ್ನು ಇಲ್ಲಿ ಸ್ವತಃ ತಾವೇ ಉಲ್ಲೇಖಿಸುವ ಮೂಲಕ ನಿಜ ರೂಪವನ್ನು ಈ ವಚನದಲ್ಲಿ ತೋರಿಸಿದ್ದಾರೆ. ಈ ವಚನದ ಅರ್ಥದಲ್ಲಿ ಒಳಗೊಳ್ಳುವ ಪ್ರಮುಖ ತತ್ವವೆಂದರೆ ದೇವನ ಅರಿವಿಗೆ ಬಾಹ್ಯ ವಸ್ತುಗಳು, ಶಿಲೆಗಳು ಅಥವಾ ಕಟ್ಟಡಗಳು ಸಾಕಾಗುವುದಿಲ್ಲ. ಗುರುವಿನ ಕೃಪೆ, ಜಂಗಮನ ಪರೀಕ್ಷೆ ಮತ್ತು ಸ್ವಭಾವದ ಶುದ್ಧತೆ ಇದ್ದಾಗ ಮಾತ್ರ ಆತ್ಮ ಶಿವ ಸಂಬಂಧ ಸಾಧ್ಯ. ಅಂಧಭಕ್ತಿಯು ಅಜ್ಞಾನವನ್ನು ಹೆಚ್ಚಿಸುತ್ತದೆ, ಆದರೆ ವಿವೇಕಪೂರ್ಣ ಭಕ್ತಿ ಶರಣ ತತ್ವವನ್ನು ಬೆಳಗಿಸುತ್ತದೆ. ಈ ವಚನವು ಶರಣ ಪರಂಪರೆಯ ಆಧ್ಯಾತ್ಮಿಕ ತತ್ವದ ಸಾರವನ್ನು ಅತ್ಯಂತ ಸರಳವಾಗಿ ವ್ಯಕ್ತಪಡಿಸುತ್ತದೆ. ಗುರು, ಲಿಂಗ, ಜಂಗಮ ಈ ತ್ರಿಮೂರ್ತಿ ತತ್ವವು ಭಕ್ತನ ಜೀವನದಲ್ಲಿ ನಿತ್ಯ ಮಾರ್ಗದರ್ಶಿಯಾಗಬೇಕು ಎಂದು ವಚನಕಾರರು ಮನವರಿಕೆ ಮಾಡುತ್ತಾರೆ. ಅಂಧಭಕ್ತಿಯ ಬದಲಿಗೆ ಜ್ಞಾನಸಮ್ಮತ ಭಕ್ತಿಯನ್ನು ಬೆಳೆಸುವುದು ಮಾನವ ಜೀವನದ ನಿಜವಾದ ಗುರಿಯೆಂದು ಈ ವಚನದಿಂದ ಸ್ಪಷ್ಟವಾಗುತ್ತದೆ.
ಪುಟ್ಟರಾಜ ಗವಾಯಿಗಳ ಸಂಗೀತ ಸಾಧನೆ ಸೇವೆ ಆ ಪರಂಪರೆಯನ್ನು ಬಿತ್ತಿ ಬೆಳೆಸಿರುವುದು ಮತ್ತು ಇಂಥ ಅದ್ಭುತ ಅರ್ಥಪೂರ್ಣ ವಚನಗಳನ್ನು ನಮಗೆ ಕೊಟ್ಟು ಅವರು ಕಣ್ಣಿಲ್ಲದಿದ್ದರೂ ಇಷ್ಟೆಲ್ಲ ಸಾಧನೆ ಮಾಡಿ ಸೇವೆ ಮಾಡಿ ನಮಗೆ ಆದರ್ಶ ಪ್ರೇರಣೆಯಾಗಿದ್ದಾರೆ. ನಿಜವಾಗಿಯೂ ನನಗೆ ಈ ವಚನ ಅತಿ ಇಷ್ಟವಾದ ವಚನ. ಯಾಕೆಂದರೆ ಒಬ್ಬ ಕಣ್ಣಿಲ್ಲದಿದ್ದರೂ ಅವರು ಮಹಾತ್ಮರಾಗಿ ಸಂಗೀತ ದಿಗ್ಗಜರಾಗಿ ಎಷ್ಟು ಅರ್ಥಪೂರ್ಣ ಸಾಲದು. ಕಂಡುದನ್ನೆಲ್ಲ ದೇವರೆಂದು ಪೂಜಿಸಿ ಅಡ್ಡ ಬೀಳುವ ಜನರನ್ನು ಕಾಣಬಾರದೆಂದೇ ಎನ್ನ ಕಣ್ಮುಚ್ಚಿಸಿದ್ದೇನಯ್ಯ. ಅಂದರೆ ಅವರಲ್ಲಿ ಎಷ್ಟು ಒಂದು ರೋದನೆ, ಎಷ್ಟು ಕಣ್ಣಿಲ್ಲದಿದ್ದರೂ ಈ ಪ್ರಪಂಚವನ್ನು ಎಷ್ಟು ಚೆನ್ನಾಗಿ ಅವರು ಅರಿತಿದ್ದಾರೆ. ಕಣ್ಣಿಲ್ಲದಿದ್ದರೂ ಅವರು ನನ್ನೊಳಗೆ ಆ ಪರಮ ತತ್ವವಿದೆ ಎಂದು ಅರಿತುಕೊಂಡಿದ್ದಾರೆ. ಅವರ ಸಾಧನೆ, ಅವರ ಅಧ್ಯಯನ ಇದು ಪದಗಳನ್ನು ಮೀರಿದ್ದೆನಿಸುತ್ತದೆ. ಆಕಸ್ಮಿಕವಾಗಿ ಈ ವಚನ ಸಂಗೀತಗಾರ ಚಿದಾನಂದ್ ನೂಲಿ ಅವರ ಚಾನಲ್ನಲ್ಲಿ ಕೇಳಿದೆ. ಅವರು ಈ ವಚನವನ್ನು ಅತ್ಯಂತ ರಾಗಬದ್ಧವಾಗಿ ಭಾವನಾತ್ಮಕವಾಗಿ ಹಾಡಿದ್ದಾರೆ. ಆದ್ದರಿಂದ ಈ ವಚನವನ್ನು ಇಂದಿನ ವಚನ ನಿರ್ವಚನಕ್ಕೆ ಆಯ್ಕೆ ಮಾಡಿಕೊಂಡು ಇದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಂಥ ಅದ್ಭುತ ವಚನವನ್ನು ತಾವು ಕೇಳಿ ಆ ಚಿದಾನಂದ್ ನೂಲಿಯವರ ಸಂಗೀತವನ್ನು ಕೇಳಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ತಿಳಿ ಹೇಳಿ. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ, ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ, ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವ ಜನರ ಕಾಣಬಾರದೆಂದೇ ಎನ್ನ ಕಣ್ಣ ಮುಚ್ಚಿಸಿದೆನೆಯ ಗುರುಕುಮಾರ ಪಂಚಾಕ್ಷರೇಶ್ವರ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು.